ಇನ್ನೊಂದು ವಾಕ್ಯ, ಜ್ಞಾನ 12ನೇ ಅಧ್ಯಾಯ 21ನೇ ವಚನ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ಯಾವ ಹಾನಿಯೂ ಸಂಭವಿಸದು. ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು. ಏನಂತ್ರಿ? ಹೇಳ್ರಿ, ಬಾಯ್ ತೆಗೆದು. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು. ಈಗ ನೀನು ಹೇಳು, ನೀನು ಯಾರು? ದೇವರಿಗೆ ಸ್ವಂತ ಜನರ, ಇಲ್ಲ ದೇವರಿಗೆ ದುರ್ಜನರಾಗಿ ಜೀವಿಸ್ತಿದ್ದೀರಾ? ನಿನಗೇನಾದರೂ ಕಷ್ಟದ ಮೇಲೆ ಕಷ್ಟ ಬರ್ತೈತೆ ಅಂದರೆ ನೀನು ದೇವರಿಗೆ ವಿರೋಧವಾಗಿ ಜೀವಿಸ್ತಿದ್ದೀಯ ಅಂತ ಅರ್ಥ. ಯಾಕಂದರೆ ವಾಕ್ಯ ಏನು ಹೇಳ್ತೈತೆ? ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು. ಅದು ಭವಿಷ್ಯ ವಿಷಯದಲ್ಲಾಗಲಿ, ಆರೋಗ್ಯ ವಿಷಯದಲ್ಲಾಗಲಿ, ಕುಟುಂಬ ವಿಷಯದಲ್ಲಾಗಲಿ ಎಲ್ಲವೂ ಸಮಾಧಾನವಾಗಿ ಇರ್ತದೆ. ನೀನು ದೇವರಿಗೆ ವಿರೋಧವಾಗಿ ನಡೆಯುವಾಗಲೇ ಕೇಡು ಒಂದಾದ್ಮೇಲೆ ಒಂದು ನಿನಗೆ ಬೆನ್ನತ್ತಿ ಬರೋದು. ಹೀಗೆ ಹೇಳಿ, ನೀವು ದೇವರಿಗೆ ಪ್ರಿಯರಾದ ಜನರ, ದೇವರಿಗೆ ಇಷ್ಟ ಆಗುವಾಗಿ ಜೀವಿಸುವಂಥ ಜನರಾಗಿದ್ದೀರಾ ಅಥವಾ ದೇವರಿಗೆ ವಿರೋಧವಾಗಿ ಜೀವಿಸುವಂಥ ಜನರಾಗಿದ್ದೀರಾ? ಯಾವ ಥರ ಜೀವಿಸ್ತಾ ಇದ್ದೀವಿ? ಯಾವ ಥರ ನೀವು ನಡ್ಕೊಳ್ತಾ ಇದ್ದೀರಿ? ಹೌದಲ್ಲ? ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತೈತೆ? ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು. ನೀನು ದೇವ ಜನಾಂಗ, ನೀನು ದೇವರ ಮಗ, ನೀನು ದೇವರಿಗೆ ಪ್ರಿಯರಾದವರು, ನೀವು ದೇವರಿಗೆ ಸ್ವಕೀಯ ಜನರಾಗಿದ್ದೀರಿ. ನಿಮಗೆ ಯಾವ ಕೇಡು ಸಂಭವಿಸದು. ಹಲ್ಲೆಲೂಯ. ಯಾವಾಗ ಕೇಡು ಸಂಭವಿಸ್ತದೆ? ದೇವರ ಆಜ್ಞೆಗೆ ಅವಿಧೇಯರಾಗಿ, ಪ್ರಾರ್ಥಿಸದೆ, ಪರಿಶುದ್ಧತೆಯಲ್ಲಿ ಜೀವಿಸದೆ, ದೇವರ ಚಿತ್ತವನ್ನು ಧಿಕ್ಕರಿಸಿ, ದೇವರ ಸಮ್ಮುಖಕ್ಕೆ ಬರದೆ ಇಷ್ಟಾನುಸಾರವಾಗಿ ಜೀವಿಸುವಾಗ ಕೇಡುಗಳು ಒಂದಾದ್ಮೇಲೆ ಒಂದು ಬಂದು ನಿನ್ನ ಉಪದ್ರವ ಪಡಿಸ್ತವೆ. ಆಗ ನಿದ್ರೆ ಬರಲ್ಲ, ಆಗ ಆರೋಗ್ಯ ಕೆಡ್ತದೆ. ಊಟ ಮಾಡಿದ್ದು ಕೂಡ ಊಟ ಮಾಡೋಕ್ಕೂ ಮನಸ್ಸಿರಲ್ಲ. ಆಸ್ಪತ್ರೆಗೆ ಹೋದರೆ ಬರೀ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಬರ್ತದೆ. ಯಾವ ಕಾಯಿಲೆ ಅಂತ ಡಾಕ್ಟ್ರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ನೀನು ಮಾತ್ರ ವಿಚಿತ್ರವಾಗಿ ಆಡ್ತಾ ಇರ್ತಿ. ನಿನಗೆ ಮಾತ್ರ ವಿಚಿತ್ರವಾಗಿ ಬರ್ತಾ ಇರ್ತದೆ ಮೈಯಲ್ಲಿ. ವಿಚಿತ್ರವಾದ ಕೆಟ್ಟ ಕನಸುಗಳು ಬೀಳ್ತಾ ಇರ್ತದೆ. ವಿಚಿತ್ರವಾಗಿ ಆ ಗಂಡನ ಮುಂದೆ, ಹೆಂಡತಿ ಮುಂದೆ, ಮಕ್ಕಳ ಮುಂದೆ ನಡ್ಕೊಳ್ತಾ ಇರ್ತಿ. ಆದರೆ ಗೊತ್ತಾಗಲ್ಲ ಅದು. ಆಸ್ಪತ್ರೆ ಕರ್ಕೊಂಡು ಹೋದರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತೆ ಬರ್ತದೆ. ಆದರೆ ನೀನು ನೋಡಿದ್ರೆ ವಿಚಿತ್ರವಾಗಿ ಇರ್ತಿ. ಕಾರಣ ಏನು ಹೇಳ್ರಿ? ಕಾರಣ ಏನು? ದೇವರಿಗೆ ಪ್ರಿಯರಾಗಿ ನಡ್ಕೊಂಡ್ರೆ ಯಾವ ಕೇಡು ಮುಟ್ಟಲ್ಲ. ದೇವರಿಗೆ ವಿರೋಧವಾಗಿ ಜೀವಿಸಿದ್ರೆ ಕೇಡು ತುಂಬಿ ತುಳುಕ್ತದೆ. ಒಂದಾದ್ಮೇಲೆ ಒಂದು ನಾನು ಹೋಯ್ತೀನಿ ಅಂತ ಓಡಿ ಬಂದು ನೇತಕತ್ತವೆ. ಏನು ಮಾಡ್ತವೆ? ಸರಿನಾ ಭಾಷೆ, ಲ್ಯಾಂಗ್ವೇಜು? ನೇತಾಕತ್ತವೆ ಅನ್ನೋದು. ನೇತಾಕತ್ತವೆ. ಹಲ್ಲೆಲೂಯ. ಕೊಡುತ್ತಿದ್ರೆ ಅದು ಓಡ್ ಬಂದು ಲಕ್ ಅಂತ ನೇತಾಕತ್ತವೆ. ಹೌದಲ್ಲ? ಈ ಕೆಂಪುದು ಗೊದ್ದಗಳಿರೋಂಥ ಗೂಡುಗಳಲ್ಲಿ ಹೋಗಿ ಸಿಗಾಕೊಂಡು ಕಚ್ಚಿಸ್ಕೊಂಡಿರೋದು ನೋಡಿದ್ದೀರಾ ಅಲ್ವಾ? ಏನಂತಾರೆ? ಕೆಂಜಿಗ ಅಂತ ಕರಿತೀವಿ ನಾವು ಕೆಂಪುದಕ್ಕೆ. ಅವು ಹೋದಾಗ ಇಲ್ಲೆಲ್ಲ ಓದ್ಕೊಳ್ಬೇಕಾದ್ರೆ ಎಲ್ಲೆಲ್ಲಿ ಹೋಗಿರ್ತವೆ, ಸಲ್ಟ್ ಒಳಗೆಲ್ಲ ಹೋಗಿರ್ತವೆ, ಇಲ್ಲಿ ಹೋಗಿರ್ತವೆ, ಅಲ್ಲೋಗಿರ್ತವೆ, ನೋಡೋಕ್ಕೆ ಆಗಲ್ಲ ಅಲ್ವಾ? ಹಂಗೆ ದೇವರಿಗೆ ವಿರೋಧವಾಗಿ ಜೀವಿಸಿದ್ರೆ, ದೇವರನ್ನ ಬಿಟ್ಟು ಹೋದರೆ ಒಂದಾದ್ಮೇಲೆ ಒಂದು ಎಲ್ಲೆಲ್ಲಿ ಸೇರ್ಕೊಂಡು ಕಡಿತಾವೋ ಗೊತ್ತಿಲ್ಲ. ಅದಕ್ಕೆ ನೀನು ಮೊದಲು ತಿಳ್ಕೊ, ನೀನು ದೇವರಿಗೆ ಪ್ರಿಯನಾಗಿದೆಯೋ ಅಥವಾ ದೇವರಿಗೆ ವಿರೋಧವಾಗಿ ಜೀವಿಸುವ ವ್ಯಕ್ತಿ, ಕುಟುಂಬವಾಗಿದ್ದೀವಿ ಎಂಬುದನ್ನು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಸಜ್ಜನರಿಗೆ ಯಾವ ಕೇಡು ಸಂಭವಿಸದು. ಹಲ್ಲೆಲೂಯ. ಅರ್ಥ ಆಯ್ತಾ? ನೀನು ದೇವರಿಗೆ ದೇವರ ಜನಾಂಗವಾಗಿದ್ದಿ, ದೇವರಿಗೆ ಸಜ್ಜನರಾಗಿ ನೀತಿಯಾಗಿ ಪರಿಶುದ್ಧತೆಯಲ್ಲಿ ನಡ್ಕೊಳ್ತಿರೋದಾದರೆ ನಿನಗೆ ಯಾವ ಕೇಡು ಸಂಭವಿಸಲ್ಲ. ನಿನಗೆ ಕೇಡು ಯಾರು ಬಯಸ್ತಾರೋ, ಕೇಡು ಯಾರು ಮಾಡ್ತಾರೋ ಅವರ ಮೇಲೆ ಅದನ್ನು ಬರಮಾಡ್ತಾನೆ ದೇವರು. ಆದರೆ ನಿನ್ನ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿ ಸತ್ಯನ ತಿಳಿದು ದುರ್ಮಾರ್ಗದಲ್ಲಿ ದುಷ್ಟ ಜನರ ಜೊತೆ ನೀನು ಜೀವಿಸೋದಾದರೆ, ದೇವರಿಗೆ ಅವಮಾನ ಪಡಿಸುವಂಥ ಮಾರ್ಗದಲ್ಲಿ ನೀನು ನಡ್ಕೊಳ್ಳೋದಾದರೆ ಕೇಡುಗಳು, ಉಪದ್ರವಗಳು ನಿನ್ನನ್ನು ಬೆನ್ನಟ್ಟಿ ಬರ್ತದೆ. ನೀನು ಭಾನುವಾರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ರು, ಬಂದು ಪ್ರಾರ್ಥನೆಗೆ ನೀನು
ಸೇರಿಕೊಂಡ್ರು, ದೇವ್ರನ್ನ ಆರಾಧಿಸಿದ್ರು, ಭಾನುವಾರ ಆರಾಧನೆಗೆ ಬಂದು ನೀನು ಪಾಲು ತೆಗೆದುಕೊಂಡ್ರು ಕೂಡ ಕಷ್ಟಗಳು ಬೆನ್ನಟ್ಟಿ ಬರ್ತದೆ. ಅದಕ್ಕೆ ನೀನು ಮೊದಲು ಯಾರಾಗಬೇಕು? ಸಜ್ಜನರಾಗಿರಬೇಕು. ದೇವರಿಗೆ ಸಜ್ಜನರಾಗಿರ್ಬೇಕು. ನೀವು ದೇವರಿಗೆ ಸ್ವಂತ ಜನರಾಗುವುದಕ್ಕಾಗಿ ಒಪ್ಪಿಸಿಕೊಟ್ಟು ಬದಲಾಗಬೇಕು. ಆತನ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳಬೇಕು. ಆತನ ಮಾತನ್ನು ಮನಸಾರೆ ನಂಬಬೇಕು. ಆತನ ಮಾತಿಗೆ ವಿಧೇಯತ್ವವನ್ನು ನಾವು ತೋರಿಸಬೇಕು. ಆ ವಾಕ್ಯದ ಪ್ರಕಾರ ನಾವು ನಡೆಯೋದಕ್ಕೆ ಒಪ್ಪಿಸಿಕೊಟ್ಟು ನಮ್ಮನ್ನು, ನಮ್ಮ ನಡತೆಗಳನ್ನ, ನಮ್ಮ ಸ್ವಭಾವಗಳನ್ನ ಸರಿಪಡಿಸಿಕೊಂಡು ನಾವು ದೇವರ ಮಾರ್ಗದಲ್ಲಿ ನಡೆಯೋದಾದರೆ ಪ್ರಿಯರೇ, ನಾವೇನಾಗಿರ್ತೀವಿ? ಆತನಿಗೆ ಸಜ್ಜನರಾಗಿರ್ತೀವಿ. ಹಲ್ಲೆಲೂಯಾ. ಆಗ ಯಾವ ಕೇಡು ನಿನಗೆ ಸಂಭವಿಸ. ಹಲ್ಲೆಲೂಯಾ.